ಏನಾದ್ರೂ ಸಮಸ್ಯೆನ ಜಾನಕಿನಾಥ್ ಅವ್ರೆ? ಅದನ್ನ ಕೇಳಕ್ಕೆ ನಾನು ಬಂದೆ. ನಿನ್ನೆ ಸ್ಕೂಲಿಂದ ಪತ್ರ ಕಳಿಸಿದ್ಮೇಲೆ ಇವತ್ತು ನಿಮ್ಮನ್ನ ನೋಡಕ್ ಬಂದಿದ್ ನಾನು. ಪತ್ರನ? ನಾನು ಯಾವ ಪತ್ರನೂ ಕಳಿಸಿಲ್ಲ. ಅಲ್ಲ, ಪತ್ರ ಕಳಿಸಿದ್ ನೀವಲ್ಲ, ಅದು ಸುಬೇಂದ್ರ ಅವರು ಪತ್ರ ಬರ್ದು ಕಳಿಸಿದ್ದಾರೆ. ಓ, ನನಗೆ ಪತ್ರದ ಬಗ್ಗೆ ಏನೂ ಗೊತ್ತಿಲ್ಲ. ನೀವಿಲ್ಲೇ ಕಾಯ್ತಾ ಇರಿ, ನಾನು ನೋಡ್ತೀನಿ. ನಾನು ಅನ್ಕೊಂಡೆ ನಾನು ನಿನ್ನ ಸ್ಕೂಲಿಗೆ ಕರ್ಕೊಂಡು ಬರ್ಬೇಕಾದ್ರೆ ಅದು ನೀನು ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಅದೆಲ್ಲಿಗೆ ಹೋಗ್ತೀಯ ಅಂತ ಖಂಡಿತವಾಗ್ಲೂ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ಗದ್ನೇನು ಹೇಳಲೇ ಇಲ್ಲ. ನಮಸ್ಕಾರ. ನಮಸ್ಕಾರ ಜಾನಕಿ ಅವರೇ. ನೀವಿಷ್ಟು ತೊಂದರೆ ತಗೊಂಡು ಯಾಕೆ ಬಂದ್ರಿ ನಮ್ ಸ್ಕೂಲ್ಗೆ? ನಾನಿದ್ರ ಬಗ್ಗೆ ಮೊದ್ಲೇ ನಿಮ್ಗೆ ಹೇಳೋದು ಸರಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕಾಗೆ ಪತ್ರನೂ ಬರ್ದಿದ್ದು. ನಿಮ್ ಮಗ ಸುಭಾಷ್ ಇದಾನಲ್ಲ, ಅವನ್ ಇತ್ತೀಚೆಗೆ ಸರಿಯಾಗಿ ಓದ್ತಾನೆ ಇಲ್ಲ. ಓದೋದು ಬರೆಯೋದನ್ನ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡೋದನ್ನೇ ಜಾಸ್ತಿ ಇಷ್ಟಪಡ್ತಿದ್ದಾನೆ. ಎಲ್ಲಾ ಮಕ್ಕಳು ಒಂದೇ ರೀತಿ ಇರೋದಿಲ್ವಲ್ಲ. ಇವನು ತೊಂದರೆ ಏನಂದ್ರೆ ಅವನಿಗೆ ಗುಂಪಲ್ಲಿ ಓಡಾಡೋದು ಆಸೆ ಅನ್ಸುತ್ತೆ. ಜಾನಕಿ ಅವರೇ, ನಿಮ್ಮ ಮಗ ಸುಭಾಷು ಯಾವಾಗ್ಲೂ ಗುಂಪಲ್ಲೇ ಕೆಲಸ ಮಾಡೋದು. ಅವನು ಕ್ಲಾಸಿನ ಎಲ್ಲ ಒಳ್ಳೊಳ್ಳೆ ಮಕ್ಕಳನ್ನ ತನ್ನ ಜೊತೆಗೆ ಸೇರ್ಸ್ಕೊಂಡ್ಬಿಡ್ತಾನೆ. ನಿಮಗೆ ಗೊತ್ತಾ, ಹಿಂದಿನ ದಿನ ಕ್ಲಾಸಲ್ಲಿ ಒಬ್ಬ ಹುಡುಗನು ಬಿಟ್ಟು ಬೇರೆ ಯಾರಿಗೂ ಉತ್ತರ ಕೊಡಕ್ಕಾಗ್ಲಿಲ್ಲ. ನನಗನ್ಸುತ್ತೆ ಹೀಗಾಗ್ತಿರೋದಕ್ಕೆಲ್ಲ ಕಾರಣ ನಿಮ್ ಮಗ ಸುಭಾಷ್. ಇದ್ರೆಲ್ಲ ಜವಾಬ್ದಾರಿನೂ ಸುಭಾಷ್ ಅಂದೆ. ನನಗನ್ಸುತ್ತೆ ಸುಭಾಷ್ಗೆ ಅಭ್ಯಾಸ ಮಾಡೋದಕ್ಕೆ ಸರಿಯಾದ ಸಮಯ ಸಿಕ್ತಿಲ್ವೇನೋ ಅಂತ. ಮೊದ್ಲಿಗೆ ಗಮನ ಕೊಡಕ್ಕಾಗ್ತಾ ಇಲ್ಲ, ಜೊತೆಗೆ ಸ್ಕೂಲ್ ಬರ್ದೆ ಹೋಗ್ಬಿಟ್ರೆ ಆಗ ಪರೀಕ್ಷೆ ಫಲಿತಾಂಶ ಏನು ಅಂತ ನಿಮ್ಗಂತೂ ಗೊತ್ತಿದೆ. ಜಾನಕಿ ಅವರೇ, ನಿಮಗ್ ಗೊತ್ತಿರ್ಬೇಕಲ್ವಾ ಅವನು ಸ್ಕೂಲಿಗೆ ಬರ್ತಿಲ್ಲ ಅಂತ? ಸುಭಾಷ್ ಸ್ಕೂಲಿಗೆ ಬರ್ತಾ ಇಲ್ಲ ಅನ್ನೋ ವಿಷಯ ಮನೆಯಲ್ಲಿ ಖಂಡಿತವಾಗ್ಲೂ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸುಭಾಷ್, ನೆನ್ನೆ ನೀನು ಸ್ಕೂಲಿಗೆ ಬಂದಿಲ್ವಾ? ನನಗೆ ಯಾಕೆ ವಿಷಯ ಹೇಳಲಿಲ್ಲ? ನೀನು ಹೀಗೆಲ್ಲ ಮಾಡೋ ಹುಡುಗ ಅಲ್ವಲ್ಲ, ಎಲ್ಲಿಗೆ ಹೋಗಿದ್ದೆ? ಏನಾಯ್ತು? ಯಾಕೆ ಸುಮ್ಮನೆ ನಿಂತಿದ್ಯಾ? ನೆನ್ನೆ ನೀನು ಎಲ್ಲಿ ಹೋಗಿದೆ ಅಂತ ನನಗೆ ಗೊತ್ತಾಗ್ಬೇಕು, ಹೇಳು. ಮಾಧವೇಶ, ನಾನೊಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೀನಿ. ಧರ್ಮ ಅಂದ್ರೇನು? ಇದಕ್ಕೆ ಉತ್ತರ ಯಾವ ಪುಸ್ತಕದಲ್ಲೂ ಇಲ್ಲ. ಇಲ್ಲಿವರೆಗೂ ಧರ್ಮ ಅಂದ್ರೇನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಉತ್ತರ ಕೊಡೋ ವ್ಯಕ್ತಿನ ನಾನು ಹುಡುಕ್ತಾ ಇದ್ದೀನಿ. ಅದರಿಂದ ನಂಗೆ ಓದೋ ಕಡೆ ಗಮನ ಕೊಡಕ್ಕಾಗ್ತಾ ಇಲ್ಲ. ಛೇ, ನಾವು ಅವನ್ನ ಸುಮ್ಮನೆ ಬಿಟ್ಬಿಟ್ವಿ. ನಾವು ಅವನ್ನ ಸುಮ್ಮನೆ ಬಿಡಬಾರ್ದಿತ್ತು. ಈ ತಪ್ಪನ್ನ ಯಾವತ್ತೂ ಕ್ಷಮಿಸಕ್ಕಾಗಲ್ಲ. ಜತಿನವ್ರೆ, ಮೊದಲು ನಾವೆಲ್ಲ 24ನೇ ತಾರೀಕಿಗೆ ಅವನನ್ನ ಸಾಯಿಸೋದು ಅಂತ ತೀರ್ಮಾನ ಮಾಡಿದ್ದು. ಅದಕ್ಕೋಸ್ಕರ ನನ್ನ ಪಿಸ್ತೂಲನ್ನ ನನ್ ಜೊತೆಗೆ ತರ್ಲಿಲ್ಲ. ಪಿಸ್ತೂಲ್ ಇದ್ರೆ ಸಮಸ್ಯೆ ಆಗುತ್ತೇನೋ ಅಂತ. ಅನುಪಮ ಅವರೇ, ನಮ್ಮೆಲ್ರಿಗೂ ಇದು ಸರಿಯಾದ ವಿಷಯ ಅಂತ ಒಪ್ಕೊಳ್ಳೋ ಮನ್ಸಾಗ್ತಿದೆ. ಆದ್ರೆ ಇದರ ಅರ್ಥ ನಾವು ಪ್ರತಿ ವಿಷಯಕ್ಕೂ ಇಷ್ಟು ಬೇಸರ ಮಾಡ್ಕೋಬೇಕು ಅಂತಲ್ಲ. ನಾವಿವತ್ತು ಸಂಶಲ್ ಆಲಂನ ನೋಡ್ತೀವಿ ಅಂತ ನಮ್ಮಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ನಾನ್ ಮಾಡಿರೋ ತಪ್ಪಿಗೆ ನೀವೇನೇ ಶಿಕ್ಷೆ ಕೊಡೋದಿದ್ರು ನಾನ್ ಸ್ವೀಕರಿಸ್ತೀನಿ ಜತಿನವ್ರೆ. ತಪ್ಪು ನಮ್ಮೆಲ್ರದು ಅನುಪಮ ಅವರೇ. ಪ್ರತಿ ತಪ್ಪಿಂದಲೂ ನಮ್ಗೇನಾದ್ರೂ ಕಲಿಯೋಕ್ ಸಿಗುತ್ತೆ. ಬಿಟ್ಟಾಕಿ. ಚಿಕ್ಕಪ್ಪ, ಸ್ವಲ್ಪ ಬಾಗ್ಲು ಮುಚ್ತೀರಾ?
ಏನು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಂತ ನಾನು ಸ್ವಲ್ಪ ಹೇಳ್ತೀರಾ? ಅದು ರಾಮನಾಥ್ ಅವ್ರು. ನೋಡು, ನನಗೆ ಕತೆಗಳನ್ನ ಹೇಳಕ್ ಬರಬೇಡ ನೀನು. ನೀವು ನಿಮ್ ಚಿಕ್ಕಪ್ಪನ ಪ್ರತಿದಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀರಾ. ಆದ್ರೆ ಅವರು ಒಂದು ದಿನಾನು ಔಷಧಿ ತಗೊಂಡಿದ್ ನಾನು ನೋಡ್ಲಿಲ್ವೇ? ಇನ್ ಜಾಸ್ತಿ ದಿನ ನಾವಿಲ್ಲಿರೋದಿಲ್ಲ. ಡಾಕ್ಟರ್ ಹೇಳಿದ್ದಾರೆ ಅವ್ರಿಗೆ ಔಷಧಿ ಕೊಡ್ತೀವಿ, ಕರ್ಕೊಂಡು ಹೋಗಿ ಅಂತ. ತಗೊಳ್ಳಿ ಮನೆ ಬಾಡ್ಗೆ. ಕೊಡು 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 ಕೊಡು. ನಿಮ್ ಚಿಂತೆ ಈಗ್ಲಾದ್ರೂ ದೂರ ಆಗಿರ್ಬೇಕಲ್ವಾ? ಇಲ್ಲಿ ನೋಡಿ, ನಾವೆಲ್ಲ ಯಾರು ಓಡ್ ಹೋಗಿಲ್ಲ. ಖಂಡಿತ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನನಗೆ ಈ ಚಿಂತೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅಪ್ಪ, ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡ್ವಿ. ಇಲ್ಲ ಅನುಪಮ, ಅವ್ರಿಗೆ ಅನುಮಾನ ಹೆಚ್ಚಾಗೋದಕ್ಕೆ ನಾವೇ ಕಾರಣ. ಅವ್ರ ಅನುಮಾನ ಇನ್ನೂ ಹೆಚ್ಚಾಗೋದಕ್ಕೆ ಮುಂಚೆ ನಾವು ನಮ್ಮ ಕೆಲಸನ ಮುಗಿಸ್ಕೋಬೇಕು. ಜತಿನವ್ರೆ, ನಿಮ್ಗೆ ಈ ಊರಿನ ಎಲ್ಲ ರಸ್ತೆನೂ ಗೊತ್ತಿದೆ. ನಮ್ಗೆಲ್ರಿಗೂ ನಕ್ಷೆನ ತೋರಿಸಿ ಹೇಳಿ ನಮಗೂ ಗೊತ್ತಾಗತ್ತೆ, ಅದರಿಂದ ಉಪಯೋಗ ಆಗತ್ತೆ. ಬರೀ ರಸ್ತೆಗಳಲ್ಲ, ನಾವು ನಮ್ಮ ಪ್ಲಾನಿಂಗ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಲ್ರು ಇಲ್ಲಿ ಬನ್ನಿ, ಸರಿಯಾಗಿ ನೋಡ್ಕೊಳ್ಳಿ ಎಲ್ರು. ನಿಮ್ಮೆಲ್ರಿಗೂ ಅರ್ಥ ಆಯ್ತಲ್ವಾ? ಒಂದ್ ನಿಮಿಷ ಅನಂತ್. ವೀರೇನ್, ಭಾರತ ದೇಶದ ಅತ್ಯಂತ ದೊಡ್ಡ ದೇಶದ್ರೋಹಿಯಾದ ಸಂಶುಲ್ ಆಲಂನ ಸಾಯಿಸೋ ಕೆಲಸನ ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ ವೀರೇನ್. ಈ 24ನೇ ತಾರೀಕು ನೀನು ಅವನ್ನ ಸಾಯಿಸಲೇಬೇಕು, ನೆನಪಿರ್ಲಿ. ವಂದೇ ಮಾತರಂ. ವಂದೇ ಮಾತರಂ. ಸ್ಕೂಲಲ್ಲಿ ಏನಾಯ್ತು? ಸುಭಾಷ್ ಯಾಕೆ ಸ್ಕೂಲಿಗೆ ಬಂದಿಲ್ಲ ಅಂತ ಏನಾದ್ರು ಹೇಳಿದ್ರಾ? ಏನ್ ನಡೀತು ಅದರಿಂದ ನಂಗೆ ತುಂಬಾ ಚಿಂತೆ ಆಗ್ತಿದೆ ಪ್ರಭಾ. ಚಿಂತೆನಾ? ಯಾಕೇನಾಯ್ತು? ಏನಾಯ್ತು ಅಂತ ಹೇಳ್ತೀರಾ? ಸುಭಾಷ್ ಧರ್ಮದ ಪರಿಭಾಷೆನ ತಿಳ್ಕೊಬೇಕಂತೆ. ಧರ್ಮ ಅಂದ್ರೆ ಏನು ಅಂತ ಅವನಿಗೆ ಗೊತ್ತಾಗ್ಬೇಕಂತೆ. ಸುಭಾಷ್ ಯಾಕೆ ಇದ್ದಕ್ಕಿದ್ದಾಗೆ ಧರ್ಮದ ಬಗ್ಗೆ ತಿಳ್ಕೊಬೇಕಂತೆ? ಈ ವಿಷಯ ಅವ್ರು ಮತ್ತೇನು ಹೇಳಿಲ್ಲ ಪ್ರಭಾ. ಸದ್ಯಕ್ಕಿಷ್ಟೇ ವಿಷಯ ಗೊತ್ತಾಗಿದ್ದು. ಯಾರೋ ಒಬ್ಬ ಸಾಧು ಅವನಿಗೆ ವಿಷಯನ ತಿಳಿಸಿದ್ದಾರೆ. ಆದ್ರೆ ಪೂರ್ತಿ ಉತ್ತರ ಅವನಿಗಿನ್ನು ಗೊತ್ತಿಲ್ಲ. ಅದಕ್ಕೋಸ್ಕರ ಅವನು ಸ್ವಲ್ಪ ಚಿಂತೆಯಲ್ಲಿದ್ದಾನೆ. ಆ ಕಾರಣಕ್ಕೋಸ್ಕರನೇ ಸುಭಾಷ್ ಆ ಸಾಧುನ ಹುಡ್ಕೊಂಡು ಹೋಗ್ತಿರ್ತಾನಂತೆ. ಸಾಧು? ಸುಭಾಷ್ ಸ್ವತಃ ತನ್ನ ಬಾಯಿಂದ ಇದನ್ನು ಒಪ್ಕೊಂಡಿದ್ದಾನೆ. ಅವನ ಮನಸ್ಸು ಧರ್ಮದ ಪರಿಭಾಷೆ ತಿಳ್ಕೊಳ್ಳದೆ ತುಂಬಾ ವಿಚಲಿತವಾಗಿದೆ. ಮತ್ತು ಇದೇ ಕಾರಣಕ್ಕೆ ಅವನಿಗೆ ಓದಲ್ಲಿ ಗಮನ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಸುಭಾಷ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ನನಗೊಂದು ಅರ್ಥನೇ ಆಗ್ತಿಲ್ಲ. ಒಂದ್ಸಲ ದೇಶ ದೇಶ ಅಂತ ಹೋಗ್ತಾನೆ, ಇನ್ನೊಂದ್ಸಲ ನೋಡಿದ್ರೆ ಸಾಧುಗಳ ಹತ್ರ ಹೋಗಿರ್ತಾನೆ. ಓದೋದು ಬರೆಯೋದು ಇದ್ಯಾವುದು ಅವನಿಗೆ ಇಷ್ಟನೇ ಆಗ್ತಿಲ್ವಾ?
ಅವ್ನ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ಪ್ರೋಮಿ ಬಗ್ಗೆ ಅವನ ಮನಸ್ಸಲ್ಲಿ ತುಂಬಾ ಪ್ರಶ್ನೆಗಳಿವೆ ಪ್ರಭಾ. ನನ್ಗನ್ಸ್ತಾ ಇದೆ. ಮತ್ತೆ ಸುಭಾಷ್ ಮನಸ್ಸಲ್ಲಿ ಈ ವಿಷಯಗಳು ತುಂಬಾ ಪ್ರಭಾವ ಬೀರಿದೆ. ಪ್ರೋಮಿ ಒಡವೆಗಳನ್ನ ಹಾಕೊಳ್ದೇ ಇರೋದು, ಅವಳು ಉಟ್ಕೊಳ್ಳೋ ಬಟ್ಟೆಗಳು, ಅವಳು ತಿನ್ನೋ ಊಟ ತಿಂಡಿ, ತುಂಬಾ ಸಲ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ದ ಸುಭಾಷ್ ನನ್ನ ಹತ್ರ. ಆದ್ರೆ ನಾನು ಅವನಿಗೆ ಕೊಟ್ಟ ಉತ್ತರದಿಂದ ಅವನಿಗೆ ಸಮಾಧಾನ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಅವನ ಗೊಂದಲದಲ್ಲಿ ಆ ವಿಷಯನ ತಿಳ್ಕೊಳ್ಳೋಕೋಸ್ಕರ ಅಲ್ಲಿ ಇಲ್ಲಿ ಅಲಿತಾ ಇದ್ದಾನೆ. ಇದೆಲ್ಲ ಏನಾಗ್ತಿದೆ? ನನ್ನಿಂದ ಅಂತೂ ಈ ಹುಡುಗನ್ನ ಹಿಡಿಯೋಕೆ ಆಗ್ತಿಲ್ಲ. ಒಂದೊಂದ್ಸಲ ಇವನು ನಮ್ಗ್ಯಾರಿಗೂ ಹೇಳ್ದೇನೆ ಮನೆಯಿಂದ ಹೊರಟು ಹೋಗ್ತಾನೆ. ನನಗೆ ತುಂಬಾ ಭಯ ಆಗ್ತಿದೆ. ಸುಭಾಷ್, ಏನಾಯ್ತು ನಿಂಗೆ? ಮಂಗಲ್, ನೀನು ಹುಷಾರಾಗಿದ್ಯಾ? ಹಾ, ನೀನ್ ಹುಷಾರಾಗಿದ್ಯಾ? ಯಾಕೆ ಸುಳ್ಳು ಹೇಳ್ತಿದ್ಯಾ ನೀನು? ನೋಡು ಮಂಗಲ್, ಸುಭಾಷ್ಗೆ ಹುಷಾರಿಲ್ಲ ಅನ್ಸುತ್ತೆ. ಅವ್ನ್ ನಮ್ ಜೊತೆ ಮಾತಾಡ್ತಾನೂ ಇಲ್ಲ. ಏನಾಗಿದ್ಯೋ ಗೊತ್ತೇ ಆಗ್ತಿಲ್ಲ. ಹಾಗೆ ನಮ್ ಜೊತೆ ಅಭ್ಯಾಸನೂ ಮಾಡ್ತಿಲ್ಲ. ಸುಭಾಷಿಗಿರೋದ್ ನಮ್ ಯಾರಿಗೂ ಇಷ್ಟ ಇಲ್ಲ. ಯಾಕೋ ತುಂಬಾ ಬೇಜಾರಲ್ಲಿದ್ದಾನೆ. ಸುಭಾಷ್ ನಂಬ್ತಾರಣ ಓದ್ದೇ ಇರೋದಕ್ಕೆ. ಯಾಕೆ ಹೇಳು ಸುಭಾಷ್, ಏನಾಯ್ತು? ಏನೂ ಆಗಿಲ್ಲ ಅಂತಿದ್ದೀನಲ್ವಾ? ಅಲ್ಲ, ನೀವೆಲ್ರೂ ಮಂಗಲ್, ನಿನ್ ಕ್ಲಾಸ್ ಅಲ್ಲಿರೋದು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನ್ ಇವತ್ತಷ್ಟೇ ಮನೆಯಿಂದ ಬಂದಿರೋದು. ಇವತ್ತಿಂದ ನಾನು ಹಾಸ್ಟೆಲಲ್ಲೇ ಇರ್ತೀನಿ. ಅದಕ್ಕೆ ಮೇಷ್ಟ್ರಿಗೆ ಲೆಟರ್ ಕೊಡಕ್ ಹೋಗಿದ್ದೆ. ನಿನಗ್ ಗೊತ್ತಾ, ನಾನಿವತ್ತು ವಾಪಸ್ ಬರ್ಬೇಕಾದ್ರೆ ನಾನೊಬ್ಬ ಸಾಧುಗಳನ್ನ ಕಾಡಲ್ಲಿ ಕೂತಿರೋದನ್ನ ನೋಡ್ದೆ. ಅವ್ರೊಬ್ರೇ ಕಾಡಲ್ಲಿರುವಾಗ ಅವ್ರಿಗೆ ಸ್ವಲ್ಪನೂ ಭಯ ಆಗ್ಲಿಲ್ವಾ? ಆ ಕಾಡಿಗೆ ಯಾರು ಹೋಗೋದೇ ಇಲ್ಲ. ಆ ಸಾಧುಗಳು ಆ ಜಾಗನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ಸಾಧುಗಳ ಯಾವ ಕಾಡಲ್ಲಿದ್ರು? ನಿಮ್ ಮನೆಗೆ ಹೋಗೋ ದಾರಿಲಿ ಇದೆಯಲ್ಲ, ಆ ಕಾಡಲ್ಲ? ಹಾ, ನಾನು ಆ ಸಾಧುಗಳನ್ನ ನೋಡಕ್ ಹೋಗ್ತೀನಿ. ಹುಷಾರು, ಆ ಕಾಡ್ಗೆ ಯಾರು ಹೋಗೋದಿಲ್ಲ. ಆ ಕಾಡಿಗೆ ಹೋದವರು ಯಾರು ವಾಪಸ್ ಬಂದಿಲ್ಲ. ಹುಷಾರಾಗಿರು ಸುಭಾಷ್. ಅದೇ ಸಾಧು ಬಾಬಾ ಏನಾದ್ರು ಮತ್ತೆ ಬಂದು ನಿನ್ನ ಎತ್ಕೊಂಡು ಹೋಗ್ಬಿಟ್ರೆ? ನೀನ್ ಯಾಕೆ ಅಷ್ಟೊಂದು ಹೆದರ್ಕೋತಿದ್ಯಾ ಚಾರು? ನಾನು ಅವ್ರನ್ನ ಒಂದ್ಸಲ ಭೇಟಿ ಆಗ್ಲೇಬೇಕು. ಧರ್ಮ ಅಂದ್ರೇನು ಅಂತ ತಿಳ್ಕೋಬೇಕು. ಸುಭಾಷ್, ಆ ಕಾಡಿಗೆ ಹೋಗ್ಬೇಡ. ಮಂಗಲೇ ಹೇಳಿದ್ನಲ್ಲ, ಆ ಕಾಡಿಗೆ ಯಾರಾದ್ರೂ ಹೋದ್ರೆ ಮತ್ತೆ ವಾಪಸ್ ಬರಲ್ಲ. ನಿಜ ಹೇಳ್ತಿದ್ದೀನಿ ಸುಭಾಷ್. ದೇವು ಕಾಕ, ಭರತ್ ಕಾಕ ಯಾರು ವಾಪಸ್ ಬಂದೇ ಇಲ್ಲ. ಅವ್ರನ್ನ ಹುಡ್ಕೋದಕ್ಕೆ ಯಾರು ಧೈರ್ಯನೂ ಮಾಡ್ಲಿಲ್ಲ. ದೇವು ಕಾಕನ ಹುಡ್ಕೋಕ್ ಹೋಗಿ ಭರತ್ ಕಾಕನೂ ವಾಪಸ್ ಬರ್ಲಿಲ್ಲ. ಅದಕ್ಕೆ ಅಲ್ಲಿ ಯಾರು ಹೋಗೋದೇ ಇಲ್ಲ. ಆ ಕಾಡಿಗೆ ದೊಡ್ಡೋರು ಹೋಗೋಕೆ ಹೆದರ್ತಾರೆ ಅಂತಂದ್ರೆ ನೀನ್ ಆ ಕಾಡಿಗೆ ಹೇಗ್ ಹೋಗ್ತೀಯಾ? ಖಂಡಿತ ನೀನು ಹೋಗೋದ್ ಬೇಡ ಸುಭಾಷ್. ನೀವ್ ಯಾರು ನನ್ನ ತಡಿಬೇಡಿ. ನಾನು ಸತಿ ಏನು ಅಂತ ತಿಳ್ಕೊಳ್ಳೇಬೇಕು. ಬೇಡ ಬೇಡ ಸುಭಾಷ್, ಏನಾದ್ರೂ ಕೆಲಸ ಮಾಡಿದ್ರೆ ಒಟ್ಟಿಗೆ ಮಾಡ್ತೀವಂತ ನೀನೇ ಹೇಳಿದ್ದೆ ಅಲ್ವಾ? ನಾವ್ ಹೇಳ್ತಿದೀವಿ ಅಲ್ವಾ ನೀನ್ ಒಬ್ನೇ ಕಾಡ್ಗೆ ಹೋಗ್ಬೇಡ ಅಂತ. ಹಾಗಿದ್ರೆ ನೀನ್ ಯಾಕೆ ಹಠ ಮಾಡ್ತಿದ್ಯಾ? ಇದು ತಪ್ಪು ಅಲ್ವಾ ಸುಭಾಷ್? ನೀನ್ ಹೀಗೆ ಹಠ ಮಾಡ್ತಿದ್ರೆ ನಾವೆಲ್ರೂ ಹೆಡ್ ಮಾಸ್ಟರ್ ಹತ್ರ ಹೋಗಿ ಹೇಳ್ತೀವಿ. ಆಮೇಲೆ ಅವರೇ ಹೇಳ್ತಾರೆ ನೀನ್ ಏನ್ ಮಾಡ್ಬೇಕು ಅಂತ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಚಾರು. ನನ್ ಜೊತೆ ನೀವ್ ಯಾರು ಕಾಡಕ್ ಬರೋದ್ ನಂಗೆ ಇಷ್ಟ ಇಲ್ಲ. ನನಗ್ ಕಾಡ್ತಿರೋ ಪ್ರಶ್ನೆಗೆ ನಾನೇ ಉತ್ತರ ಹುಡುಕೋಬೇಕು. ಸುಭಾಷ್ ನಮ್ಮತ್ ಕೇಳ್ತಾನೆ ಇಲ್ಲ. ನೋಡ್ತಿರೋನೇನಾದ್ರೂ ಕಾಡ್ಗೆ ಹೋದ್ರೆ ಏನಾದ್ರೂ ಅಪಾಯ ಮಾಡ್ಕೊಂಡೇ ಬರ್ತಾನೆ. ನಾವ್ ಅವ್ನ್ ಮನೆಗೋಗಿ ಹೇಳೋದೇ ಒಳ್ಳೇದು. ನೀನ್ ಸರಿಯಾಗಿ ಹೇಳ್ದೆ ಚಾರು.
ನಾವು ಅವ್ರ ಮನೇಲಿ ಹೇಳೋದೇ ಒಳ್ಳೇದು. ಬನ್ನಿ ಬನ್ನಿ ಎಲ್ರು ಹೋಗೋಣ. ಸತೀಶ್, ಸತೀಶ್, ಅಮ್ಮ, ಇಷ್ಟೊತ್ತಾದ್ರೂ ಸತೀಶ್ ಬರ್ಲೇ ಇಲ್ವಲ್ಲಮ್ಮ? ಇಲ್ಲ, ಇನ್ನೂ ಬಂದಿಲ್ಲ. ಸುಬೀನ್ ಕರ್ಕೊಂಡ್ ಬರೋದಕ್ಕೆ ಅಂತ ಅವನು ಸ್ಕೂಲ್ ಹತ್ರ ಹೋಗಿದ್ದ. ಅವನ್ ಸ್ಕೂಲಲ್ಲಿ ಘಟನೆ ನಡೆದ ನಂತರ ನಾವು ಬೈದ್ವಿ ಅಂತ ಸುಬಿ ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ಬಿಟ್ನಾ? ಇಲ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅವನ್ ಮನೆಗ್ ಬರ್ಬೇಕಾಗಿತ್ತು. ಆದ್ರೆ ಅವ್ನು ಇನ್ನೂ ಬಂದಿಲ್ವಲ್ಲ. ಅಮ್ಮ, ಸುಬಿ ಸುಮಿತನ್ ಮನೇಲೂ ಇರ್ಲಿಲ್ಲ. ಅದ್ರ ಜೊತೆಗೆ ಸುತ್ತಮುತ್ತನೂ ಕಾಣಿಸ್ಲಿಲ್ಲ. ಮನೆಯಿಂದ ಹೊರಗೆ ಹೋಗುವಾಗ ಸುಬಿಯ ಒಬ್ಬ ಗೆಳೆಯನ ಅಪ್ಪನ್ ಭೇಟಿಯಾದೆ. ಮತ್ತೆ ಅವ್ರು ಹೇಳಿದ್ರು ಅವ್ರ ಮಗ ಮನೆಗ್ ತುಂಬಾ ಮುಂಚೆನೆ ಬಂದ ಅಂತ. ಎಲ್ಲಿವರೆಗೂ ನಂಗೆ ಧರ್ಮ ಅನ್ನೋದಕ್ಕೆ ಸರಿಯಾದ ಉತ್ತರ ಸಿಗೋದಿಲ್ವೋ ಅಲ್ಲಿವರೆಗೂ ನಂಗೆ ಶಾಂತಿ ಸಿಗೋದಿಲ್ಲ. ಅದರಿಂದ ನಾನು ಓದೋ ಕಡೆ ಗಮನ ಕೊಡೋಕ್ಕೂ ಆಗ್ತಾ ಇಲ್ಲ. ಇದ್ರ ಅರ್ಥ ಸುಭಾಷ್ ಎಲ್ರ ಜೊತೆಗಲ್ಲ, ಒಬ್ನೇ ಹೋಗಿದ್ದಾನೆ. ನಾವೀಗ ಅವನನ್ನ ಎಲ್ಲಂತ ಹುಡ್ಕೋದು? ಅಪ್ಪ, ನಾನ್ ಅನ್ಕೊಂಡೆ ಸುಬಿ ಸ್ಕೂಲ್ ಮುಗಿದ ಕೂಡ್ಲೆ ಅವನನ್ನ ಕರ್ಕೊಂಡ್ ಬರೋಣ ಅಂತ. ಇವನ್ ತಲೆಯಲ್ಲಿ ಏನ್ ಓಡ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಧರ್ಮ ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು? ಈ ನಿನ್ ಮಗ ಸುಬಿ ಅದೇನೇನ್ ಮಾಡ್ತಾನೋ ಗೊತ್ತಾಗಲ್ಲ. ಬಂದಲ್ಲ ನಿನ್ ಸೊಸೆ ವಿಭಾ. ಸುಬಿ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ನಿನ್ಗೇನಾದ್ರೂ ಗೊತ್ತೇನಮ್ಮ? ನೋಡ್ ವಿಭಾ, ನಿನ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳ್ಬಿಡು. ಅವನ್ಗೆ ಯಾರು ಬೈಬಾರ್ದು ಅಂತ ನೀನ್ ಸುಮ್ನೆ ಇದ್ಬಿಡ್ಬೇಡ. ಎಲ್ಲ ತಪ್ಪು ನಂದೇ ಅಜ್ಜಿ. ಸುಬಿ ನನ್ನ ಹತ್ರ ಬಂದು ಧರ್ಮ ಅಂದ್ರೆ ಏನು ಅಂತ ಕೇಳ್ದ. ನೀವ್ಯಾಕ್ ಧರ್ಮನ ಒಪ್ಕೊಂಡು ಮೀನನ್ ತಿಂತಿಲ್ಲ ಅಂತ ಕೇಳ್ದ. ಅಮ್ಮ ಅಮ್ಮ, ನಾನಿನ್ನು ಇಲ್ಲಿರೋದು ಸರಿಯಲ್ಲ. ನೀವ್ ಯಾರಿಗಾದ್ರೂ ಹೇಳಿ ನನ್ನನ್ನ ಗಂಡನ ಮನೆಗೆ ಬಿಟ್ಟು ಬರೋಕೆ. ಇಲ್ಲಿ ಎಲ್ಲ ಆಗಿರೋದು ನನ್ನಿಂದಾನೆ ಅಮ್ಮ. ಸುಬಿ ನನ್ನನ್ನ ನೋಡಿ ಮತ್ತಷ್ಟು ಬೇಜಾರು ಮಾಡ್ಕೋತಾನೆ. ನಾನು ಇಲ್ಲಿಂದ ಹೋದ್ರೆ ಅವ್ನು ನಿಮ್ಮೆಲ್ಲರ ಮಾತನ್ನು ಕೇಳ್ತಾನೆ. ನಾಳೆ ಬೆಳಗ್ಗೆನೆ ನಾನು ಹೊರಟ್ಬಿಡ್ತೀನಿ. ಬೀಳ ಪ್ರೋಮಿ, ನೀನೆಲ್ಲೂ ಹೋಗ್ಬೇಡ. ನೋಡು ಪ್ರೋಮಿ, ಅಲ್ಲ ನೀನ್ ಹೋಗೋದ್ರಿಂದ ಸುಬಿ ಸುಮ್ನಾಗ್ತಾನೆ ಅನ್ನೋದೆಲ್ಲ ಸುಳ್ಳು. ನೋಡಮ್ಮ, ಆಚಾರ ವಿಚಾರ ಇದನ್ನೆಲ್ಲ ನೀನು ಒಪ್ಕೊಳ್ಳೇಬೇಕು. ಜಾನಕಿ, ಹೇಳ್ಬೇಕು ಅಂದ್ರೆ ತಪ್ಪೆಲ್ಲ ನಿಂದೆ. ನೀ ಹೀಗ್ ಮಾಡ್ಬಾರ್ದಾಗಿತ್ತು. ಆಗ ಸುಬಿ ನಿನ್ನ ಹತ್ರ ಧರ್ಮ ಏನು ಅಂತ ಪ್ರಶ್ನೆ ಕೇಳಿದಾಗ ನೀನ್ ಧರ್ಮ ಏನು ಅಂತ ಹೇಳ್ಬೇಕಾಗಿತ್ತು. ಆಗ ಅವನಿಗೆ ಪ್ರೋಮಿ ಹೀಗೆ ಜೀವನ ನಡೆಸ್ಬೇಕು ಅಂತ ಅರ್ಥ ಆಗ್ತಿತ್ತಲ್ವಾ? ಅದ್ರ ಬದ್ಲಿಗೆ ನೀನ್ ಅವನ್ಗೆ ಏನ್ ಹೇಳಿದ್ಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಪ್ಪ ಅಪ್ಪ, ನಾವೀಗ ಸಮಯ ಹಾಳು ಮಾಡೋದ್ ಬೇಡ. ಸುಭಾಷ್ನ ಹುಡ್ಕೋದು ತುಂಬಾ ಮುಖ್ಯ. ಅವನ್ ಗೆಳೆಯರಿಗೆ ಏನಾದ್ರೂ ಹೇಳಿ ಹೋಗಿರ್ತಾನೆ ಅನ್ಸುತ್ತೆ. ಸುಭಾಷ್, 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 ಚಾರು, ಚಾರು, ಏನಾಯ್ತು? ಸುಭಾಷ್ ಇನ್ನೂ ಮನೆಗ್ ಬಂದಿಲ್ವಾ? ಇನ್ನೂ ಬಂದಿಲ್ಲ ಅವನು. ಇದ್ರ ಅರ್ಥ ಸುಭಾಷ್ ಆ ಕಾಡಿಗೆ ಹೋಗೇ ಬಿಟ್ನಾ? ಏನ್ ಹೇಳ್ತಿದ್ಯಾ ನೀನು? ಕಾಡಿಗೆ ಅಂದ್ರೆ ಏನರ್ಥ? ಇದೇ ಮಂಗಲ್ ಮನೆಗೆ ಹೋಗೋ ದಾರಿ, ಮತ್ತಿದೇ ಅವನು ಹೇಳಿದ ಕಾಡು. ಇದೇ ಆ ದಟ್ಟವಾದ ಕಾಡು. ಇದ್ರರ್ಥ ಮಂಗಲ್ ಇಲ್ಲೇ ಎಲ್ಲೋ ಸಾಧುಗಳನ್ನ ನೋಡಿರ್ತಾನೆ. ಎಲ್ಲಿದ್ದಾರೆ ಸಾಧುಗಳು? ಇದ್ಯಾವುದೋ ಕಾಡು ಪ್ರಾಣಿ ಧ್ವನಿ ಅನ್ಸುತ್ತೆ. ನರಿ ಇರ್ಬೋದಾ?
ಹುಷಾರು, ಆ ಕಾಡ್ಗೆ ಯಾರು ಹೋಗೋದಿಲ್ಲ. ಆ ಕಾಡಿಗೆ ಹೋದವರು ಯಾರು ವಾಪಸ್ ಬಂದಿಲ್ಲ. ಇಲ್ಲ, ಏನಾದ್ರೂ ಆಗ್ಲಿ, ನಾನು ಸಾಧುಗಳ ಹತ್ರ ಹೋಗ್ಲೇಬೇಕು. ಅವ್ರನ್ನ ಭೇಟಿಯಾಗದೆ ನನ್ನಿಂದ ಹೋಗೋದಿಲ್ಲ. ಧೂಪದ ವಾಸನೆ, ಈ ದಟ್ವಾದ ಕಾಡಲ್ಲಿ ಧೂಪದ ವಾಸನೆ ಬರೋಕ್ ಹೇಗ್ ಸಾಧ್ಯ? ಇದ್ರರ್ಥ ಸಾಧುಗಳು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದ್ದಾರೆ. ಸಾಧುಗಳ ಸಾಧುಗಳೇ, ಸಾಧುಗಳೇ, ಯಾರಪ್ಪ ನೀನು? ಈ ಕಾಡೊಳಗಡೆ ಯಾಕೆ ಬಂದಿದ್ಯಾ? ಹೋಗು ಇಲ್ಲಿಂದ, ಹೋಗು. ನಿನಗೆ ಗೊತ್ತಾ, ಇಲ್ಲಿ ಬಹಳ ಅಪಾಯ ಇದೆ. ನಾನು ನಿಮ್ಮನ್ನ ನೋಡೋಕಂತಾನೆ ಇಲ್ಲಿಗೆ ಬಂದಿದ್ದು. ನನ್ನನ್ನ? ನಿನಗೆ ನನ್ನ ಪರಿಚಯ ಇದೆಯಾ? ನಿನಗೆ ಯಾರು ಹೇಳಿದ್ದು ನಾನೀ ಕಾಡಲ್ಲಿದ್ದೀನಿ ಅಂತ? ನೀನ್ ನನಗೆ ಯಾಕೆ ಹುಡುಕ್ತಾ ಇದೀಯಾ? ನಿನ್ನ ಹೆಸರೇನು? ಸುಭಾಷ್ ಚಂದ್ರ ಬೋಸ್. ನಾನು ತುಂಬಾ ದೂರದಿಂದ ನಿಮ್ಮನ್ನು ಹುಡುಕೊಂಡು ಇಲ್ಲಿಗೆ ಬಂದಿದ್ದೀನಿ. ನನ್ನ ಗಂಟ್ಲು ತುಂಬಾ ಒಣಗಿದೆ, ನಂಗೇನು ಮಾತಾಡೋಕ್ಕೂ ಆಗ್ತಾ ಇಲ್ಲ. ಸರಿ ಮಗು, ನೀರು ತಗೋ. ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ? ಪ್ರಶ್ನೆನ? ನಾನು ಧರ್ಮ ಅಂದ್ರೇನು ಅಂತ ತಿಳ್ಕೊಳ್ಳೋಕೆ ಇಲ್ಲಿವರೆಗೂ ಬಂದಿದ್ದೀನಿ. ಧರ್ಮದ ಅರ್ಥ ನಾನು ತಿಳ್ಕೊಬಹುದಾ? ಧರ್ಮದ ಅರ್ಥ ತಿಳ್ಕೋಬೇಕಿತ್ತ? ಯಾಕೆ? ನೀವು ಹೀಗೆಲ್ಲ ಯಾಕೆ ತಿಂತಾ ಇದ್ದೀರಾ? ಮೀನಿಲ್ಲ, ಮಾಂಸ ಇಲ್ಲ, ನಿಮ್ಗಿದನ್ನೆಲ್ಲ ತಿನ್ಬಾರ್ದು ಅಂತ ಯಾರು ಹೇಳಿದ್ದು? ಸುಬಿ, ನನ್ನ ಜೀವನ ಇನ್ನೂ ಹೀಗಿದೆ. ಇದೊಂಥರ ಸನ್ಯಾಸಿ ಜೀವನ. ನನ್ನ ಜೀವನದಲ್ಲಿ ಇನ್ನೇನು ಉಳ್ದಿಲ್ಲ. ನಾವೇನ ಧಾರಣೆ ಮಾಡ್ತೀವೋ ಅದನ್ನೇ ಧರ್ಮ ಅಂತೀವಿ. ಸಮಾಜಕ್ಕೆ ನಿಷ್ಠರಾಗಿರ್ತಾರೆ, ದೇಶಕ್ಕೋಸ್ಕರ ಅಂತಾನೆ ಬದುಕ್ತಾರೆ. ಮಾನವ ಕಲ್ಯಾಣಕ್ಕೆ ಏನು ಕೆಲಸ ಮಾಡ್ತೀವೋ ನಾವು ಅದನ್ನೇ ಧರ್ಮ ಅನ್ಬಹುದು. ಧರ್ಮದಿಂದಾನೇ ಭೂಮಿ ಮೇಲೆ ಹಗಲು ರಾತ್ರಿ ಆಗೋದು, ಅಮಾವಾಸ್ಯೆ ಆಗೋದು, ಹುಣ್ಣಿಮೆ ಆಗೋದು, ಪ್ರತಿಯೊಂದು ಅದರಿಂದಾನೇ. ಧರ್ಮನ ಒಪ್ಲಿಲ್ಲ ಅಂದ್ರೆ ಮನುಷ್ಯ ನರಕಕ್ಕೆ ಹೋಗ್ತಾನೆ. ನಂಗೆ ಯಾರು ಧರ್ಮದ ಅರ್ಥ ಸರಿಯಾಗಿ ಹೇಳ್ತಿಲ್ಲ. ಇದ್ರ ಅರ್ಥ ಹುಡುಕೊಂಡು ನಾನು ಓದೋದ ಕಡೆ ಗಮನ ಕೊಡೋಕ್ಕೂ ಆಗ್ತಾ ಇಲ್ಲ. ನೀವು ನಂಗೆ ಹೇಳ್ಬೋದಾ ಧರ್ಮದ ಅರ್ಥ ಏನು ಅಂತ? ಪ್ರತಿಯೊಬ್ಬರಿಗೂ ಧರ್ಮದ ಪರಿಭಾಷೆ ಬೇರೆ. ಧರ್ಮನ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಸುಭಾಷ್. ನನ್ನ ಧರ್ಮ ಬೇರೆ ಆಗಿದ್ರೆ ನಿನ್ನ ಧರ್ಮ ಬೇರೆ ಆಗಿದೆ. ಆ ಸಾಧು ನಿನಗೆ ಸರಿಯಾಗಿ ಹೇಳಿದ್ದಾರೆ. ನಿಮ್ ಧರ್ಮ ಏನು? ನನ್ನ ಧರ್ಮ ನನ್ನ ದೇಶ. ದೇಶದ ಸ್ವತಂತ್ರ ನನ್ನ ಧರ್ಮ. ದೇಶ ಸ್ವತಂತ್ರ ಆಗೋ ಕನಸು ಕಾಣ್ತೀನಿ ನಾನು. ನನ್ನ ಮಾನವ ಜೀವನ ಸಾರ್ಥಕವಾಗುತ್ತೆ. ನಾನು ದೇಶದ ಸ್ವಾತಂತ್ರ್ಯದ ಯುದ್ಧದಲ್ಲಿ ಯಾವುದಾದ್ರೂ ರೀತಿ ಭಾಗವಹಿಸಿದ್ರೆ ಸ್ವತಂತ್ರವಾಗೋದೇ ನನ್ನ ಧರ್ಮ. ಇದೇ ನನ್ನ ಧರ್ಮ.
ಮೀ ಸರ್, ಒಂದ್ ಸುದ್ದಿ ತಂದಿದ್ದೀನಿ. ಕೋಲ್ಕತ್ತಾದಿಂದ ಒಬ್ಬ ಸಾಧು ನಿನ್ನೆನೆ ಕಟ್ಟಕ್ಕಕ್ಕೆ ಬಂದಿದ್ದಾನಂತೆ. ಆ ಸಾಧು ಸ್ವದೇಶಿ ಡಕಾಯತರಿಗೆ ಸಹಾಯ ಮಾಡ್ತಾನಂತೆ. ಡೋಂಟ್ ಸ್ಪ್ರೆಡ್ ರೂಮರ್ಸ್ ಮುಕುಂದ್. ಇದು ಸುಳ್ಳಲ್ಲ ಸರ್, ನಿಜವಾದ ಸುದ್ದಿನೇ. ನನ್ನ ಹತ್ರ ಪಕ್ಕಾ ಮಾಹಿತಿ ಇದೆ. ಕೋಲ್ಕತ್ತಾಕ್ಕೆ ಸ್ವದೇಶಿ ಡಕಾಯತರು ಬಂದಿದ್ದಾರೆ ಸರ್. ಅವರಲ್ಲೊಬ್ಬ ಡಕಾಯ್ತ ತಪ್ಪಿಸ್ಕೊಂಡು ಕಟಕ್ನ ಕಾಡೊಳಗ್ ನುಗ್ಗಿದ್ದಾನೆ ಸರ್. ನಮ್ಮ ಹತ್ರ ಈಗ ಜಾಸ್ತಿ ಸಮಯ ಇಲ್ಲ, ನಾವ್ ಆದಷ್ಟು ಬೇಗ ಹೋಗ್ಬೇಕು. ಇಷ್ಟು ದೊಡ್ಡ ಅವಕಾಶ ಯಾವ ಕಾರಣಕ್ಕೂ ಕೈ ತಪ್ಪ ಹೋಗ್ಬಾರ್ದು ಸರ್. ಹಾಗೇನಾದ್ರೂ ಆಗ್ಬಿಟ್ರೆ ನನ್ನ ಡಿಮೋಷನ್ ಆಗ್ಬಿಡುತ್ತೆ. ನೀನ್ ಹೇಳ್ತಾ ಇರೋ ವಿಷಯ ಸತ್ಯನಾ? ಖಂಡಿತವಾಗ್ಲೂ ಸತ್ಯ ಸರ್. ನಾನೇನಾದ್ರೂ ಒಂದು ಸಲ ಅವನ್ನ ಹಿಡಿದು ಬಿಟ್ರೆ ನಿಮ್ ಮೇಲೆ ಯಾರು ಕೈ ಮಾಡಿದ್ದು ಅಂತ ನಾನು ಪತ್ತೆ ಹಚ್ತೇನೆ ಸರ್. ಬರೀ ಇಷ್ಟೇ ಅಲ್ಲ ಸರ್, ಆ ಅನಂತನ ಬಗ್ಗೆನೂ ನಮಗ್ ಗೊತ್ತಾಗ್ಬಿಡುತ್ತೆ. ಮುಕುಂದ್, ಫೋರ್ಸ್ ನ ರೆಡಿ ಮಾಡು. ಆ ಸಾಧುನ ಹಿಡಿಲೇಬೇಕು. ಎಸ್ ಸರ್. ಏಯ್, ಯಾರಿದಾರ ಅಲ್ಲಿ? ಬೇಗ ತಯಾರಾಗಿ ಈಗಿಂದೀಗ್ಲೇ ಕಾಡಿಗೆ ಹೋಗ್ಬೇಕು. ಬನ್ನಿ. ಹಾಗಾದ್ರೆ ನೀವು ಸ್ವದೇಶಿಗಳ ಜೊತೆ ಸೇರ್ಕೊಂಡಿದ್ದೀರಾ? ನೀವು ಕ್ರಾಂತಿಕಾರಿನಾ? ನಿನಗೆ ಸ್ವದೇಶಿ ಕ್ರಾಂತಿಕಾರಿ ಇದ್ರ ಅರ್ಥ ಗೊತ್ತಿದೆಯಾ? ಗೊತ್ತಿದೆ. ಯಾರು ದೇಶನ ಪ್ರೀತಿ ಮಾಡ್ತಾರೋ ಅವರು ಬಯಸ್ತಾರೆ ಬ್ರಿಟಿಷರನ್ನ ದೇಶದಿಂದ ಓಡಿಸ್ಬೇಕು ಅಂತ. ನಾನು ಅದನ್ನೇ ಬಯಸೋದು, ಮತ್ತೆ ನಾನು ಅದೇ ಧರ್ಮದ ಪಾಲನೆ ಮಾಡೋದು. ಹೇಗೆ ನಿನ್ನಕ್ಕ ಸನ್ಯಾಸಿಯ ಜೀವನ ಮಾಡೋದಕ್ಕೆ ಒಪ್ಕೊಂಡಿದ್ದಾಳು. ಬಣ್ಣದ ಬಟ್ಟೆಗಳು, ಆಭರಣ, ಅವಳು ಇಷ್ಟಪಟ್ಟಿದ್ದೆಲ್ಲವನ್ನು ತ್ಯಾಗ ಮಾಡಿದ್ಲು. ಕೆಲವರು ಅನ್ಕೊಂಡಿರ್ತಾರೆ ದುಡ್ಡನ್ನ ತ್ಯಜಿಸಿ ಜೀವನ ಮಾಡೋದೇ ಒಂದು ಧರ್ಮ ಅಂತ. ಇನ್ ಕೆಲವರು ಸಾಧುಗಳೇ ಧರ್ಮ ಅಂದ್ಕೋತಾರೆ. ಇನ್ನು ಕೆಲವರು ಸತ್ಯ ದಾರಿಲ್ ಸಾಗೋದೇ ಅವ್ರ ಧರ್ಮ ಅಂದ್ಕೋತಾರೆ. ಆದ್ರೆ ಇನ್ನು ಕೆಲವರು ದೇಶ ಸೇವೆ ಮಾಡೋದೇ ಅವ್ರ ಧರ್ಮ ಅಂದ್ಕೋತಾರೆ. ಸುಭಾಷ್, ಹೇಗೆ ಎಲ್ರದ್ದು ಬೇರೆ ಬೇರೆ ಧರ್ಮನೋ ಹಾಗೆ ನೀನು ಹುಡುಕೋಬೇಕು. ಸರ್, ಇಲ್ಲಿ ಬನ್ನಿ ಸರ್, ಬನ್ನಿ. ಸರ್, ಧೂಪದ ಪರಿಮಳ ಬರ್ತಾ ಇದೆ. ಎಸ್, ಯು ರೈಟ್ ಮುಕುಂದ್. ಈ ಕಾಡಲ್ಲಿ ಯಾರೋ ಸಾಧುಗಳಿರ್ಬೇಕು, ಇಲ್ದೇ ಇದ್ರೆ ಈ ಸ್ಮೆಲ್ ಬರಲ್ಲ. ಸರ್, ಆ ಕಡೆಯಿಂದ ಪರಿಮಳ ಬರ್ತಾ ಇದೆ. ಬನ್ನಿ ಹೋಗೋಣ. ನನ್ಗೆ ನನ್ನ ಧರ್ಮ ಏನು ಅಂತ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ನೀನು ಮನಸ್ಸನ್ನು ಸ್ಥಿರವಾಗಿಟ್ಕೋಬೇಕು, ಧ್ಯಾನ ಮಾಡಬೇಕು. ಧ್ಯಾನದಿಂದ ಮನಸ್ಸು ಸ್ಥಿರವಾಗುತ್ತೆ. ಮನಸ್ಸು ಸ್ಥಿರವಾಗಿದ್ರೆ ನಿನಗೆ ಧರ್ಮ ಗೊತ್ತಾಗುತ್ತೆ. ನೀನು ಜೀವನದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಬದುಕಿನ ಧ್ಯೇಯ ಏನು ಅಂತ ಗೊತ್ತಾಗುತ್ತೆ. ಬದುಕಿನ ಉದ್ದೇಶ ಗೊತ್ತಾಗುತ್ತೆ. ನೀವು ಈ ಕಾಡಿಗೆ ಧ್ಯಾನ ಮಾಡೋಕ್ ಬಂದಿದ್ದೀರಾ? ಇಲ್ಲಿ ಶಾಂತಿ ಇದೆ. ಇಲ್ಲಿ ಯಾರು ಬಂದು ತೊಂದರೆ ಕೊಡಕ್ಕಾಗಲ್ಲ. ನಿಮ್ ಮನೆ ಎಲ್ಲಿದೆ? ಕಟಕ್ನಲ್ಲಿದ್ಯಾ? ಸ್ವದೇಶಿಗಳಿಗೆ ಪೂರ್ತಿ ದೇಶನು ಮನೆನೇ ಸುಭಾಷ್. ಇಲ್ಲೇ ಕಟಕಲ್ಲೇ ಇರ್ತೀನಿ. ಜತಿನ್ ಅಂತ ಒಬ್ಬ ಯುವಕ ಇದ್ದಾನೆ, ಅವನನ್ನ ಭೇಟಿ ಆಗೋದಕ್ಕೆ ಕಾಯ್ತಾ ಇದ್ದೀನಿ. ಅದಾದ್ಮೇಲೆ ವಾಪಸ್ ಹೋಗ್ತೀರಾ? ಹಾಗಾದ್ರೆ ನಾನು ಧ್ಯಾನ ಮಾಡ್ತಿರೋದನ್ನ ನಿಮ್ಗೆ ತಿಳಿಸೋದಾದ್ರೂ ಹೇಗೆ? ಅದು ನಿನ್ನ ಮನಸ್ಸಿನ ಸ್ಥಿತಿ ಸುಭಾಷ್. ನಾವು ಧರ್ಮನ ಎಲ್ರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಅದು ನಿನ್ನೊಳಗೆ ಬೆಳಿಬೇಕು ಅಷ್ಟೇ. ಯಾರೊಬ್ರು ಬರ್ತಾ ಇದಾರೆ. ಒಬ್ನೇ ಅಲ್ಲ, ತುಂಬಾ ಜನ ಬರ್ತಾ ಇರೋ ತರ ಇದೆ. ಈ ಕಾಡಿನ ದಾರಿಲಿ ಯಾಕೆ ಬರ್ತಾ ಇದಾರೆ? ಪೊಲೀಸ್ ಅಂತೂ ಅಲ್ಲ ಅಲ್ವಾ? ಪೊಲೀಸರು ಯಾವಾಗ್ಲೂ ಸ್ವದೇಶಿಗಳನ್ನ ಹುಡುಕ್ತಾ ಇರ್ತಾರೆ. ನಂಗೆ ಇದು ಪೊಲೀಸರು ಅಂತಾನೆ ಅನಿಸ್ತಾ ಇದೆ. ನೀವಿಲ್ಲಿಂದ ಓಡೋಗಿ ಸಾಧುಗಳೇ.
ಪೊಲೀಸ್ರೇನಾದ್ರೂ ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರುತ್ತೆ. ಆಮೇಲೆ ಅವ್ರು ನಿಮ್ಗೆ ಹೊಡಿತಾರೆ. ನಾನು ನೋಡಿದ್ದೀನಿ ಅನಂತಣ್ಣಂಗೆ ಹೇಗೆ ಹೊಡೆದ್ರು ಅಂತ. ನೀವು ಇಲ್ಲಿಂದ ಓಡೋಗಿ. ನಾನು ಓಡೋದ್ರೆ ನಿನಗೆ ಸಮಸ್ಯೆ ಆಗುತ್ತೆ ಸುಭಾಷ್. ನನ್ಗೇನೂ ಆಗಲ್ಲ. ಅವ್ರಿಗೆಲ್ಲ ನಾನು ಯಾರು ಅಂತ ಗೊತ್ತು. ನನ್ನ ಮನೇನೂ ಗೊತ್ತಿದೆ. ನೀವು ಹೋಗಿ, ಬೇಗ ಹೋಗಿ. ನೀವು ಹೋಗದೆ ಇದ್ರೆ ದೇಶನ ಕಾಪಾಡೋದು ಯಾರು? ಬನ್ನಿ ಸರ್. ಏ ಹುಡುಗ, ಏಯ್, ಈ ಕಾಡಲ್ಲಿ ಏನ್ ಮಾಡ್ತಾ ಇದ್ಯಾ ನೀನು? ಧ್ಯಾನ ಮಾಡ್ತಾ ಇದ್ದೀನಿ. ನೀವು ನಂಗೆ ಸುಮ್ಮನೆ ತೊಂದರೆ ಕೊಡಬೇಡಿ. ಕೇಳಿಸ್ಕೊಂಡ್ರ ಸರ್ ಇವನು ಹೇಳಿದ್ದು? ಏಯ್, ನಿನ್ನಲ್ಲಿ ಯಾವ್ದಾದ್ರು ಸಾಧುನ್ ನೋಡ್ದಾ? ನಾನು ಯಾರನ್ನೂ ನೋಡ್ಲಿಲ್ಲ. ಧ್ಯಾನ ಮಾಡ್ತಾ ಇರುವಾಗ ಕಣ್ಣು ಮುಚ್ಕೊಂಡು ಇರ್ತಾರಲ್ವಾ? ಅಯ್ಯೋ ಭಗವಂತ, ಸ್ವದೇಶಿ ಸಾಧುನ ಹುಡ್ಕೊಂಡು ಬಂದ್ರೆ ಇವನ್ ಧ್ಯಾನನ ನೋಡಂಗಾಯ್ತಲ್ಲಪ್ಪ. ಐ ಟೋಲ್ಡ್ ಯು ಮುಕುಂದ್. ಸರ್ 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 ನನ್ನ ಮಾತನ್ನು ಕೇಳಿ ಸರ್. ಸರ್, ನನಗೆ ಸಿಕ್ಕಿರೋ ವಿಷಯ ಪಕ್ಕಾ ಸರ್. ಅದಕ್ಕೆ ಸರ್ ನಾನು ನಿಮ್ಗೆ ಹೇಳಿದ್ದು. ಕೋಲ್ಕತ್ತಾದಿಂದ ಸಾಧುಗಳು ಬಂದಿದ್ರಲ್ಲ ಸರ್. ಸಾಧುಗಳು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು. ಅವ್ರಿಗೆ ಯಾವ ತೊಂದರೆನೂ ಆಗದೆ ಇರಲಿ. ಆಗ್ಲೇ ದೇಶನ ಕಾಪಾಡೋಕ್ಕಾಗೋದು. ಇಲ್ಲಿ ಕೇಳಿ, ಜತಿನ್ ಮತ್ತೆ ಅನಂತ್ ವಾಪಸ್ ಬರ್ತಿದ್ದಾರೆ. ಎಲ್ಲರಿಗೂ ಮುಖ್ಯವಾದ ವಿಷಯ ಹೇಳೋದಿದ್ಯಂತೆ. ಅನು ಅಕ್ಕ, ಈ ಹೊತ್ತಲ್ಲಿ ಇದು ಎಲ್ಲಿಂದ ಸಿಕ್ತು? ಸಂಶುಲ್ನ ಕೊಲ್ಲೋ ಮೊದಲು ನಮ್ಮನ್ನ ಚೆನ್ನಾಗಿ ತಿನ್ಸಿ ದಷ್ಟಪುಷ್ಟ ಮಾಡ್ತೀರಾ? ಏನ್ ಗೊತ್ತಾ ಅಕ್ಕ, ನೀವು ಮಾಡ್ಕೊಡೋ ಹಿಟ್ಟಿನ ಗಂಜಿನೇ ನಮಗ್ ತುಂಬಾ ಶಕ್ತಿ ಕೊಡುತ್ತೆ. ಇದನ್ ತಿಂದು ಮನ್ಸಿಗಷ್ಟೇ ಶಕ್ತಿ ಸಿಗೋದು. ಎಷ್ಟು ಶಕ್ತಿ ಸಿಗುತ್ತೆ ಅಂದ್ರೆ, ನಾಳೆ ಸಂಶುಲ್ನ ಸಾಯಿಸಿದ್ಮೇಲೂ ನಾವು ಸಾಯೋದಕ್ಕೂ ಹಿಂಜರಿಯೋದಿಲ್ಲ. ಅದೇ ಒಣಗಿರೋ ಮೀನ್ ಸಿಗುತ್ತೆ ಗೊತ್ತಾ, ಅದು ನಂಗೆ ತುಂಬಾ ಇಷ್ಟ. ನಮ್ಮಮ್ಮ ಮಾಡ್ತಿದ್ರು. ಅದನ್ನ ತಿಂತಿದ್ರೆ ತಿಂತಾನೇ ಇರ್ಬೇಕು ಅನ್ಸ್ತಿತ್ತು. ನಾನ್ ಸಾರ್ ಮಾಡ್ಕೊಡ್ತೀನಿ, ನೀನ್ ತಿನ್ನು ಅಂತೆ. ನಾವೆಲ್ಲ ಇನ್ಮೇಲೆ ವೀರು ಕಕ್ಕನ್ ನೋಡಕ್ಕಾಗಲ್ಲ. ಪೊಲೀಸರು ಅವ್ರನ್ನ ಪೊಲೀಸರು ತುಂಬಾ ಕೆಟ್ಟವರು ಶರತಣ್ಣ. ವೀರು ಕಾಕ ತುಂಬಾ ಒಳ್ಳೆಯವರು. ಅವ್ರನ್ನ ಯಾಕೆ ಕೊಂದ್ರು ಬ್ರಿಟಿಷರು? ಇಲ್ಲ ಇಲ್ಲ ವೀರೇನ್, ನೀನ್ ಹಾಗೆ ಹೇಳ್ಬೇಡ. ನೀವೆಲ್ಲ ಹೀಗೆ ಪ್ರಾಣ ಕೊಡೋ ಮಾತಾಡಿದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಎಲ್ರೂ ಇಲ್ಲೇ ಇದ್ದೀರಲ್ವಾ? ಜತಿನಣ್ಣ, ಏನೋ ಹೇಳ್ಬೇಕು ಅಂತಿದ್ರಿ? ಒಂದು ಮುಖ್ಯವಾದ ವಿಷಯ ಹೇಳೋದಿತ್ತು, ಅದಕ್ಕೆ ಎಲ್ರೂ ಇಲ್ಲಿಗೆ ಬರೋಕ್ ಹೇಳಿದ್ದೆ. ಇಲ್ಲಿ ಬನ್ನಿ.
ನಾವೆಲ್ಲರೂ ಸಂಶೋಲ್ ಬಗ್ಗೆ ತಿಳ್ಕೊಂಡು ಕಣ್ಣಿಟ್ಟು ಅವನನ್ನ ಸಾಯಿಸೋದು ಸುಲಭ ಅಲ್ಲ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದೀವಿ. ಯಾಕಂದ್ರೆ ಯಾವಾಗ್ಲೂ ಸಂಶೋಲ್ ಆಲಂ ಜೊತೆ ಪೊಲೀಸರು ಇದ್ದೇ ಇರ್ತಾರೆ. ಯಾರೇ ಸಂಶೋಲ್ನ ಕೊಂದ್ರು ಅವರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಸತ್ಯ ಏನು ಅಂದ್ರೆ ಅವನು ಸಿಕ್ಕಾಕೊಂಡೇ ಸಿಕ್ಕಾಕೋತಾನೆ. ಈಗ ನಮ್ಮ ಲಕ್ಷ್ಯ ಇರೋದು ಸಂಶುಲ್ನ ಸಾಯಿಸೋದು. ಸಿಕ್ಕಾಕೊಂಡ್ರು ಪ್ರಾಣ ಹೋದ್ರು ನಮ್ಮ ಈ ಉದ್ದೇಶ ಈಡೇರಲೇಬೇಕು. ಗಲ್ ಶಿಕ್ಷೆ ಆಗ್ಲಿ ಅಥವಾ ಜೈಲ್ಗೆ ಕಳಿಸ್ಲಿ, ಆಗ್ಲೂ ನಮ್ಮ ಮನಸ್ಸಲ್ಲಿ ಒಂದೇ ಗುರಿ ಇರುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋ ಗುರಿ ಮಾತ್ರ. ನಾಳೆನೇ ಆ ದಿನ ಬರುತ್ತೆ. ನಾಳೆನೇ 24ನೇ ತಾರೀಕು. ಹಾಗಾದ್ರೆ ನಾಳೆನೇ ಸಂಶುಲ್ ಆಲಂ ಸಾಯ್ತಾನೆ. ನಾನು ಪ್ರತಿಜ್ಞೆ ಮಾಡ್ತೀನಿ, ಒಂದು ವೇಳೆ ನಾನು ಸಿಕ್ಕಾಕೊಂಡ್ರು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಿರೋ ನಮ್ಮ ಅಣ್ಣ ತಮ್ಮಂದಿರ ಹೆಸರು ಮಾತ್ರ ಹೇಳಲ್ಲ. ಅನಂತನ್ ನೋಡಿ ಕಲ್ತಿದ್ದೀನಿ ನಾನು. ಎಷ್ಟು ಹೊಡೆದ್ರು ಹಿಂಸೆ ಕೊಟ್ರು ಹಲ್ ಕಚ್ಕೊಂಡು ಸಹಿಸ್ಕೊಂಡು ಒಂದೇ ಮಾತರಂ ಮಾತ್ರ ಹೇಳ್ತೀನಿ. ವೀರೇನ್, ಈ ಕೆಲಸ ಎಷ್ಟು ಕಷ್ಟ ಅಂತ ನಿನ್ಗೂ ಗೊತ್ತಲ್ವಾ? ಅನಂತಣ್ಣ, ಈ ದೇಶದ ಸಂತಾನ ನಾನು. ಈ ದೇಶದಲ್ಲಿ ಕುದಿರಾಮ್, ಪ್ರಫುಲ್ಲ ಚೌಕಿ, ಬಾರಿನ್ ಘೋಷ್, ಹೇಮಚಂದ್ ತರದ ವೀರ ಮಕ್ಕಳು ಇದ್ದಾಗ ಈ ವೀರೇನ್ ಮಾತ್ರ ಹೆದರ್ಕೊಂಡು ಭಯದಿಂದ ಯಾಕೆ ಹಿಂದಕ್ಕೆ ಬರಬೇಕು ಹೇಳಿ? ಅದು ಸಾಧ್ಯ ಇಲ್ಲದ ಮಾತು. ಅವಶ್ಯಕತೆ ಬಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ನನ್ನ ಒಬ್ನ ಪ್ರಾಣ ಹೋಗೋದ್ರಿಂದ ದಿನನಿತ್ಯ ನಡೀತಿರೋ ಲಕ್ಷ ಲಕ್ಷ ಜನರಿಗಾಗ್ತಿರೋ ಅನಾಚಾರ ನಿಲ್ಲುತ್ತೆ ಅಂತಾದ್ರೆ ನಾನು ಮಾಡ್ಕೊಳ್ಳೋ ಆತ್ಮಹತ್ಯೆ ಕೂಡ ಒಳ್ಳೆದೇನೆ. ಈಗ ನನ್ನ ಮನಸ್ಸಲ್ಲಿರೋದು ಒಂದೇ ಒಂದು ಗುರಿ ಮಾತ್ರ. ಅದು ನಮ್ಮ ದೇಶದ ಸ್ವಾತಂತ್ರ್ಯ. ನಾಳೆನೇ 24ನೇ ತಾರೀಕು. ನಾವ್ಯಾರು ಸೋತು ವಾಪಸ್ ಬರಬಾರ್ದು. ನಾಳೆ ನಾವೆಲ್ಲರೂ ವೀರೇನ್ ಜೊತೆನೇ ಇರೋಣ. ಬನ್ನಿ, ಎಲ್ಲ ಸೇರಿ ಪ್ರತಿಜ್ಞೆ ಮಾಡೋಣ. ನಮ್ಮೆಲ್ಲರ ಲಕ್ಷ್ಯ ಒಂದೇ, ಸಂಶುಲ್ ಆಲಂ. ಆ ಲಕ್ಷ್ಯದಿಂದ ನಾವ್ಯಾವತ್ತೂ ದೂರ ಹೋಗೋದಿಲ್ಲ. ವಂದೇ ಮಾತರಂ. ನಾನು ಅವನ್ಗೆ ಇಷ್ಟೇ ಹೇಳಿದ್ದು. ನಾನು ಮನೆಯಿಂದ ಬರ್ತಾ ಕಾಡಲ್ಲಿ ಒಬ್ಬ ಸಾಧುಗಳು ಕೂತಿರೋದನ್ನ ನೋಡ್ದೆ ಅಂತ ಹೇಳ್ದೆ ಅಷ್ಟೇ. ನಾವು ಸುಭಾಷ್ಗೆ ತುಂಬಾ ಸಲ ಹೇಳಿದ್ವಿ, ಅವ್ನ್ ಕೇಳಲೇ ಇಲ್ಲ. ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದ್ವಿ. ನಮಗ್ ತುಂಬಾ ಚಿಂತೆ ಆಗ್ತಿದೆ, ಅವನ್ಗೆ ಕಾಡಲ್ಲಿನೂ ಆಗದೆ ಇರ್ಲಿ. ಮಂಗಲ್, ನಿಮ್ ಮನೆಗೆ ಹೋಗೋ ದಾರಿಲೇ ಕಾರ್ಡ್ ಸಿಗುತ್ತೆ ಅಲ್ವಾ? ಹಾ, ನಮ್ಮ ಅಜ್ಜಿ ನನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಆ ಕಾಡಲ್ಲಿ ಎಷ್ಟೊಂದು ಹಾವುಗಳಿದೆ ಅಂತ. ಒಳಗಡೆ ಹೋದವ್ರಿಗೆ ಅದು ಕಚ್ಚತ್ತಂತೆ. ಮತ್ತೆ ಅಲ್ಲಿಗೆ ಹೋದವರು ಯಾರು ವಾಪಸ್ಸೇ ಬರೋದಿಲ್ವಂತೆ. ಅದಕ್ಕೆ ಆ ಕಾಡಿಗೆ ಹೋಗೋಕೆ ಯಾರು ಸಾಹಸನೇ ಮಾಡೋದಿಲ್ಲ. ಸುಭಾಷ್ ಆ ಕಾಡಿಗೆ ಹೋಗಿದ್ದಾನ? ಸತೀಶ್, ಬೇಗ ಹೋಗಿ ಲಾಟಿನದೊಂದು ಎಲ್ಲ ತಯಾರು ಮಾಡ್ಕೊಳ್ಳಿ. ನಾವು ಹೋಗಿ ಅವನನ್ನ ಕಾಡನ್ನು ಹುಡ್ಕೊಂಬರೋಣ ಬೇಗ. ಆಯ್ತಪ್ಪ. ನೀವೆಲ್ಲ ಇನ್ ಮನೆಗೆ ಹೊರಡಿ. ನಿಮ್ ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ. ಮಂಗಲ್, ನೀನ್ ಇಲ್ಲೇ ಇರು. ನೀನೆ ನಮಗೆ ಕಾಡಿನ ದಾರಿ ತೋರಿಸಿ ಆಮೇಲೆ ನಿನ್ ಮನೆಗೆ ಹೋಗು. ದೊಡ್ಡಮ್ಮ, ನೀವು
ಸರಳ, ಪ್ರೋಮಿ, ವಿಭಾವತಿನ ಒಳಗಡೆ ಕರ್ಕೊಂಡು ಹೋಗಿ. ನಾವೀಗ ಹೊರಡ್ತೀವಿ. ಹುಷಾರು. ಸುಭಾಷ್ ಬಂದ. ಎಲ್ಲಿಗೆ ಹೋಗಿದ್ದೆ ನೀನು? ಕಾಡಿಗ? ಯಾಕೆ ಸುಭಾಷ್? ನಿನ್ ಸ್ನೇಹಿತರೆಲ್ಲ ಹೋಗೋದ್ ಬೇಡ ಅಂದಿದ್ರು ತಾನೆ? ಅಪಾಯ ಆಗತ್ತೆ ಅಂತ ಹೇಳಿದ್ರಲ್ಲ, ಆದ್ರೂ ಯಾಕೆ ನೀನ್ ಹೋದೆ? ಅದ್ಯಾರೋ ಸಾಧು ಹುಡ್ಕೊಂಡು ಹೋಗಿದ್ಯಂತೆ. ನಿಮ್ಮಪ್ಪ ನಿನಗೆ ಅಷ್ಟು ಬುದ್ಧಿ ಹೇಳಿದ್ಮೇಲೆ ನೀನ್ ಹಾಗೆ ಮಾಡ್ತಿಲ್ಲ ಸುಬಿ. ಯಾಕೆ ನೀನ್ ಅವ್ರ ಮಾತು ಕೇಳ್ತಿಲ್ಲ? ಇವತ್ತೇನಾದ್ರೂ ಅನಾಹುತ ಆಗಿದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು? ಧರ್ಮ ಏನು ಅಂತ ತಿಳ್ಕೊಳಕ್ ಹೋಗಿದ್ದೆ ಅಮ್ಮ. ಆ ಕಾಡಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೂ ಎಲ್ಲರೂ ಹೆದರ್ಕೋತಾರೆ. ಆದ್ರೂ ಅಲ್ಲೊಬ್ರು ಸಾಧುಗಳಿದ್ರು. ಅವರು ಸ್ವಲ್ಪನೂ ಭಯ ಪಡದೆ ಅಲ್ಲಿ ಧ್ಯಾನ ಮಾಡ್ತಾ ಇದ್ರು. ನನ್ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಸಿಗುತ್ತೆ ಅಂತ ನಾನು ಅವ್ರ ಹತ್ರ ಹೋದೆ. ಯಾವ ಪ್ರಶ್ನೆಗೆ ಉತ್ತರ ಬೇಕು ನಿಂಗೆ? ಆ ಪ್ರಶ್ನೆಗೇನಾದ್ರೂ ಉತ್ತರ ಸಿಗದಿದ್ರೆ ನಿಂಗೆ ನಷ್ಟ ಆಗತ್ತಾ? ನಾವೆಲ್ಲ ಯಾಕೆ ಬದುಕಿದೀವಿ ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ಏನು ತಿಳ್ಕೊಳ್ದೆ ಸುಮ್ನೆ ಬದುಕಿದ್ದು ಏನ್ ಪ್ರಯೋಜನ, ನೀವೇ ಹೇಳಿ. ನೋಡಿ ಅಮ್ಮ, ಯಾವಾಗ್ಲೂ ನೀವೆಲ್ಲರೂ ಧರ್ಮ ಧರ್ಮ ಅಂತಿರ್ತೀರಾ. ನಾನು ಎಲ್ಲರ ಹತ್ರನೂ ಧರ್ಮ ಅಂದ್ರೇನು ಅಂತ ಕೇಳ್ದೆ. ಆದ್ರೆ ಯಾರು ನಂಗೆ ಧರ್ಮ ಏನು ಅಂತ ಹೇಳೇ ಇಲ್ಲ. ಅದಕ್ಕೆ ಉತ್ತರ ನಾನೇ ಹುಡ್ಕೊಂಡು ಹೋಗಿದ್ದೆ. ಆದ್ರೆ ಅರ್ಥ ಗೊತ್ತಿಲ್ಲದೆ ಸುಮ್ನೆ ಓದು ಬರ್ದು ಏನ್ ಉಪಯೋಗ, ನೀವೇ ಹೇಳಿ ಅಮ್ಮ. ಮೊದ್ಲು ನಂಗೆ ಈ ಮನುಷ್ಯ ಜೀವನದಲ್ಲಿ ಏನ್ ಮಾಡ್ತಾನೆ ಅಂತ ತಿಳ್ಕೋಬೇಕು. ಬರೀ ಬದುಕಿರೋದು ಜೀವನ ಅಲ್ಲ ಅಮ್ಮ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸುಬಿ? ಏನ್ ಹೇಳ್ತಿದ್ಯಾ ನೀನು? ಬದುಕಿ ಬಾಳೋದಕ್ಕೇನೆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿರೋದು. ಕೇಳಿಸ್ಕೊಂಡ್ರಾ ನೀವು? ಸುಭಾಷ್ ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೊಂಡ್ರಾ?